ಶಾಲೆ ಇದೆ, ವಿದ್ಯುತ್ ಶಕ್ತಿ ಇದೆಯಾ, ನೀರಿದೆಯಾ, ಶಾಲೆ ಯಾವ ಶಾಲೆ ಏನ್ ಕಲಿಯುವುದು? ಮನುಷ್ಯರು ಬದುಕಬೇಕು, ಕಾಡು ಉಳಿಬೇಕು, ರಸ್ತೆನೂ ಆಗಬೇಕು, ಸೇತುವೆನೂ ಆಗಬೇಕು, ವಿದ್ಯುತ್ ಶಕ್ತಿನೂ ಬರಬೇಕು, ನೀರಾವರಿ ವ್ಯವಸ್ಥೆನೂ ಆಗಬೇಕು, ಪರಿಸರನೂ ಉಳಿಬೇಕು. ಹಾಗೆ ಮಾಡಕ್ ಆಗೋದಿಲ್ವಾ? ಪರಿಸರ ಸ್ನೇಹಿಯಾದಂತ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ವಿದ್ಯುತ್ ಶಕ್ತಿ ತೆಗೆದು ಎಲ್ರಿಗೂ ಕೊಡ್ಲಿಕ್ಕೆ ಬರೋದಿಲ್ವಾ? ಬೇಕಾದಷ್ಟು ಸ್ಕೀಮ್ಗಳಿದ್ದಾವೆ, ಬೇಕಾದಷ್ಟು ಯೋಜನೆಗಳಿದ್ದಾವೆ. ಅದಕ್ಕೆಲ್ಲಕ್ಕೂ ಈ ಪರಿಸರವಾದಿಗಳು ಕೂಗಬೇಕು. ಅರಣ್ಯವಾಸದಲ್ಲಿರುವಂತಹ ಮನುಷ್ಯರ ಬದುಕನ್ನ ನೆಮ್ಮದಿಯಿಂದ ಅವರು ಬದುಕಿ ಬಾಳುವಂತ ರೀತಿಯಲ್ಲಿ ಅವರ ಪರಿವರ್ತನೆ ಜೀವನದಲ್ಲಿ ತರಬೇಕು ಅಂತ ಹೇಳುವಂತ ಪ್ರಯತ್ನಗಳಿಲ್ಲ. ಪ್ರಾಣಿಗಳ ಮೇಲೆ ಇವರಿಗೆ ಮಮತೆ, ಮಡಗಿಡಗಳ ಮೇಲೆ ಮಮತೆ, ಮನುಷ್ಯರ ಮೇಲೆ ಮಮತೆ ಇಲ್ವಾ? ಇಲ್ಲಿ ಮಾನವೀಯ ಹಕ್ಕಿನ ಘೋರವಾದಂತಹ ಉಲ್ಲಂಘನೆ ಗಿರಿಧನ ವಾಸಿಗಳಿಗೆ ಆಗ್ತಾ ಇದ್ರೆ ಇದಕ್ಕೆಲ್ಲಕ್ಕೂ ಈ ಡೋಗಿ ಪರಿಸರವಾದಿಗಳು ಕಾರಣ. ಇವರ ಕೈವಾಡದಿಂದ ಇದು ನಡೀತಾ ಇದೆ. ಅವರ ವಿರುದ್ಧ ಇಡೀ ಜಿಲ್ಲೆಯಾದ್ಯಂತ ಒಂದು ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ. ಈ ಅರಣ್ಯ ಹಕ್ಕು ಕಾಯ್ದೆ ಏನಿದೆ ಅದು ಯಥಾವತ್ತಾಗಿ ಜಾರಿಯಾಗಬೇಕು. ಅದರಲ್ಲಿರ್ತಕ್ಕಂಥ ಸಂಪೂರ್ಣ ಹಕ್ಕು ನಮಗೆ ಬೇಕು. ಇಲ್ಲಿರುವಂತ ಹುಲಿ ಉಳಿಸೋದು, ಇಲ್ಲಿರುವಂತ ಕಾಡು ಉಳಿಸೋದು, ಇಲ್ಲಿರ್ತಕ್ಕಂಥ ಪರಿಸರ ಉಳಿಸೋದು, ಇದೆಲ್ಲವೂ ನಮ್ದು ಜವಾಬ್ದಾರಿ, ನಿಮ್ ಜವಾಬ್ದಾರಿ. ಇಲ್ಲಿರುವಂತ ಕಾಡು, ನಾಡು, ಹುಲಿ, ಜಿಂಕೆ, ಮೃಗ, ಪಕ್ಷಿಗಳು ಎಲ್ಲವನ್ನ ರಕ್ಷಣೆ ಮಾಡಿಕೊಂಡು ನಮ್ಮನ್ನ ಬದುಕಲಿಕ್ಕೆ ಬಿಡಿ. ಆ ರೀತಿ ಬದುಕುವಾಗ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ದು. ನಾವು ಹುಲಿ ಕೊಲ್ಲೋದಿಲ್ಲ, ನಾವು ಹಾವು ಕೊಲ್ಲೋದಿಲ್ಲ, ನಾವು ಕಾಡು ನಾಶ ಮಾಡೋದಿಲ್ಲ. ಕಾಡನ್ನ ಉಳಿಸಿ ಬೆಳೆಸಿಕೊಂಡು ಕಾಡಿನ ಸಂರಕ್ಷಕರಾಗಿ ಕಾಡಿನೊಳಗೆ ಇರ್ತೀವಿ. ಕಾಡಿನಲ್ಲಿ ಬದುಕೋದಕ್ಕಿಂತ ಉತ್ತಮವಾದಂತ ಅವಕಾಶ ಸಿಕ್ಕಿದಾಗ ಹೊರಗೆ ಹೋಗು. ಇಲ್ಲಿ ಓದಿದಂತ ಮಕ್ಕಳು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಈ ಕಾಡಿನಲ್ಲಿ ಇಷ್ಟೊಂದು ಕಷ್ಟಪಟ್ಟು ಓದಿ SSLC PUC ಆದವನು ಕೆಲಸ ಇಲ್ದವನು ಒಬ್ಬ ಆದ್ರೂ ಇದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ. ಸರ್ವೆ ಮಾಡಿ ಗಿರಿಜನರು ಓದಿದವರು ಮಕ್ಕಳು ಕಾಡಿನಲ್ಲಿ ಕೆಲಸ ಇಲ್ಲದೆ ಯಾರಿದ್ದಾರೆ ಅಂತ ಅವ್ರದ್ದು ಪಟ್ಟಿ ಮಾಡಿ ಅವ್ರು ಕರ್ಕೊಂಡು ಬಲಾತ್ಕಾರವಾಗಿ ಅವ್ರಿಗೆ ಕೆಲಸ ಕೊಡಿಸಿ ನಿಲ್ಲಿಸಬೇಕಾಗ್ತದೆ. ಅಂತ ಯೋಜನೆಗಳು ಸರ್ಕಾರದಿಂದ ಬರಬೇಕು. ಆದ್ರಿಂದ ಈಗ ಸದ್ಯದಲ್ಲಿ ಈಗ ನಾವೇ ಹೋರಾಟ ಮಾಡಿದ್ವಿ. ಆನೆ ಚೌಕೂರ್ ಗೇಟ್ ನಲ್ಲಿ ಒಂದು ರಸ್ತೆ ತಡೆ ಆಯ್ತಲ್ಲ ಒಂದು ದಿವಸ. ಅಲ್ಲಿ ಹಾಡಿಯವರಿಗೆ ಎಲೆಕ್ಟ್ರಿಸಿಟಿ ಬೇಕು, ಕಂಬ ತಕೊಂಡು ಹೋಗಲ್ಲ ಬೇಡ. ಮಂಜೂರಾತ ಆಗಿದೆ, ಬಡ್ಜೆಟ್ ಇದೆ, ಕಂಬ ತಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ, ವಿದ್ಯುತ್ ಶಕ್ತಿ ಹಾಕಿ ಬಿಡೋದಿಲ್ಲ. ಅವ್ರ ಕಾಡಿನಲ್ಲಿ ದೀಪ ಇಲ್ಲದೆ, ಬೆಳಕಿಲ್ಲದೆ, ನೀರಿಲ್ಲದೆ, ಔಷಧೋಪಚಾರಗಳಿಲ್ಲದೆ, ಶಾಲೆ ಇಲ್ಲದೆ ಹೆಂಗೆ ಬದುಕಬೇಕು ಮನುಷ್ಯರ? ಹೌದಲ್ವ? ಎಲ್ಲದಕ್ಕಿಂತಲೂ ಮುಖ್ಯ ಗಿರಿಜನರಲ್ಲಿ, ಆ ಕಾಡಿನಲ್ಲಿ ವಾಸ ಮಾಡುವ ಜನರ ಮಾನವೀಯ ಹಕ್ಕು. ನಮ್ಮ ಹೋರಾಟದ ಮೂಲಕ ನಾವು ನ್ಯಾಯವನ್ನು ಪಡಿಬೇಕು. ಶತ್ರುಗಳ್ಯಾರು ಹೇಳೋದನ್ನ ನಾವು ಗುರುತಿಸಬೇಕು. ಹೋರಾಟ ಮಾಡ್ಬೇಕಾದ್ರೆ ಶತ್ರುಗಳ್ಯಾರು ಅಂತ ನಾನು ಗುರುತಿಸಿದ್ದನ್ನು ನಿಮಗೆ ಹೇಳ್ತೀನಿ. ಈ ಡೋಂಗಿ ಪರಿಸರವಾದಿಗಳೇ ನಿಮ್ಮ ವಂದನೆಯ. ಅದನ್ನ ಗುರುತಿಸಿ, ಸರ್ಕಾರದ ಅನ್ಯಾಯವನ್ನು ಗುರುತಿಸಿ ನಾವೆಲ್ಲರೂ ಮಾನವೀಯ ಹಕ್ಕನ್ನು ಪಡೆದು ನೆಮ್ಮದಿಯಿಂದ ಮನುಷ್ಯರಂತೆ ಇಲ್ಲಿ ಬದುಕೋದಕ್ಕೆ ನಮ್ಮ ಹೋರಾಟವನ್ನು ಮುಂದುವರಿಸೋಣ. ಈ ಅರಣ್ಯ ಇಲಾಖೆ ಕಾನೂನನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಹಾಕುವ. ಇದರ ಬಗ್ಗೆ ಎಲ್ಲವನ್ನ ತಿಳ್ಕೊಂಡು ನಿಮ್ಮ ಪರವಾಗಿ ನ್ಯಾಯ ಒದಗಿಸೋದಕ್ಕೆ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಪೀಪಲ್ಸ್ ಮೂವ್ಮೆಂಟ್ ಫಾರ್ ಹ್ಯೂಮನ್ ರೈಟ್ಸ್ ಅವರು ಇಲ್ಲಿ ಬಂದಿದ್ದಾರೆ. ನಿಜವಾದಂತ ಪರಿಸರ ಕಾಳಜಿಯುಳ್ಳ ಹೆಬ್ಳಿಕರ್ ಅವರು ನಮ್ಮ ಜೊತೆಲಿ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ನಮ್ಮ ಸಮಸ್ಯೆಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಎತ್ಕೊಂಡು ಮುಂದಕ್ಕೆ ಹೋಗ್ತಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಹಕ್ಕನ್ನ ಪಡೆಯುವುದಕ್ಕೆ ಹೋರಾಟವನ್ನು ಮುಂದುವರಿಸೋಣ. ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ಮಹಾತ್ಮ ಗಾಂಧಿ ಅವರಿಗೆ ಒಬ್ಬ ಅಮೆರಿಕನ್ ರೈಟರ್, ಒಬ್ಬನು ಬರಹಗಾರ ಕೇಳಿದಂತೆ, ನಿಮ್ಮ ದೇಶದಲ್ಲಿ ನೀವು ಅನೇಕ ವಿಷಯಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡ್ತೀರಿ, ಆದ್ರೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ, ಮುಂದೆ ಯಾವ ತರ ಇಲ್ಲಿ ಕೃಷಿ, ಎಲ್ಲಿ ಮನೆಗಳು ಕಟ್ತೀರಿ, ಅವರಿಗೆ ನೀರೆಲ್ಲಿಂದ ಬರುತ್ತೆ, ಇವೆಲ್ಲ ವಿಷಯಗಳನ್ನು ಕೇಳಿದಾಗ ಅವ್ರು ಹೇಳಿದ್ರಂತೆ, ಗಾಂಧಿಯವರು, ಯಾವ ಜನ ನಮ್ಮ ಕಾಡಿನ ಮೇಲೆ ಅವಲಂಬಿಸಿದ್ದಾರೆ, ಅವ್ರ ಗಿಡಗಳನ್ನು ಹೇಳಿದ್ರು, ಯಾವ ಜನ ಕಾಡಿನ ಮೇಲೆ ಅವಲಂಬಿಸಿದಾರೋ ಅಂಥವರೇ ಈ ಜಗತ್ತಿನಲ್ಲಿ ಮುಂದೆ ಬಾಳ್ತಾರೆ ಅಂತ ಹೇಳಿದ್ರು. ಈ ಮಾತನ್ನ ಇನ್ನೊಬ್ರು ಬ್ರೆಜಿಲ್ನಲ್ಲಿ ಒಬ್ರು ಸಮಾಜ ವಿಜ್ಞಾನಿ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಇದನ್ನ ಗಾಂಧಿ ಹೇಳಿದ್ದನ್ನ ಅಲ್ಲಿ ಸಮರ್ಥಿಸಿ ಅವರು ಹೇಳಿದ್ದಾರೆ, ಇವತ್ತು ಯಾರು ಮಣ್ಣಿನ ಮೇಲೆ, ಗಿಡಗಳ ಮೇಲೆ, ಗಿಡಗಂಟಿಗಳ ಮೇಲೆ, ಕಾಡಿನ ಮೇಲೆ ಅವಲಂಬಿಸಿದ್ದಾರೆ ಅಥವಾ ಅಲ್ಲಿರ್ತಾರೆ, ಅಂತ ಜನ ಮಾತ್ರ ಈ ಪೃಥ್ವಿ ಮೇಲೆ ಬದುಕ್ತಾರೆ. ಮಹಾತ್ಮ ಫುಲೆ ಅಂತ ತಾವು ಕೇಳಿರ್ಬೋದು, ಅವರು ಹಿಂದೆ ಹೇಳಿದ್ರು, ಏನು
ಯಾವಾಗ ಬ್ರಿಟಿಷ್ ಅವರು ಬಂದು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಮಹಾತ್ಮ ಫುಲೆ ಹೇಳಿದ್ರಂತೆ, ಯಾಕಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಬೇಕು? ಏನ್ ಜನ ಇವತ್ತು ಕಾಡಿನಲ್ಲಿದ್ದಾರೆ, ಅರಣ್ಯದಲ್ಲಿದ್ದಾರೆ, ಅದ್ರ ಮೇಲೆ ಬದುಕಿದ್ದಾರೆ. ಅಲ್ಲಿ ಅವರಿಗೆ ಗಿಡಮೂಲಿಕೆಗಳ ಬಗ್ಗೆ, ಅಲ್ಲಿ ಗಿಡಗಳ ಬಗ್ಗೆ, ಅಲ್ಲಿರುವಂತಹ ಏನು ಮೆಡಿಸಿನಲ್ ಪ್ಲಾಂಟ್ಸ್ ಅಂತೆ ಅದರ ಬಗ್ಗೆ ಇರುವಂತಹ ಜ್ಞಾನ ಬೇರೆಯವ್ರಿಗಿಲ್ಲ. ಪಟ್ಟಣದೊಳಗೆ ಅವ್ರಿಗಿಲ್ಲ. ನಾವೇನು ರಿಸರ್ಚ್ ಮಾಡ್ತೇವೆ ಅಂತ ಹೇಳ್ತೇವೆ, ಸಂಶೋಧನೆ ಮಾಡ್ತೇವೆ ಅಂತ ಹೇಳ್ಬೋದು. ಸಂಶೋಧನೆ ಮಾಡೋರಿಗೆ ಇಲ್ಲಿ ಬಂದಿರ್ತಾರ ವರ್ಷಗಟ್ಲೆ, 10 ದಿನ ಇರ್ಬೋದು, 1 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಆದ್ರೆ ಇಡೀ ಒಂದು ತಮ್ಮ ಜೀವನವನ್ನು ಕಳೆಯುವಂತಹ ಜನ, ಅವರಿಂದ ನೀವು ಅರಣ್ಯವನ್ನ ಬೇರ್ಪಡಿಸಬೇಡಿ. ಯಾವಾಗ ನೀವು ಜನರಿಂದ ಅರಣ್ಯ ಬೇರ್ಪಡಿಸ್ತೀರೋ ಆವಾಗ ಅಲ್ಲಿ ಜನ ಹೇಳ್ತಾರೆ ಈ ಅರಣ್ಯ ನಮ್ಮದಲ್ಲ. ಆವಾಗ ಅರಣ್ಯವನ್ನ ಅವರು ಇಷ್ಟಪಡಲ್ಲ. ಅರಣ್ಯವನ್ನ ನಾವು ನಾಶ ಮಾಡೋಣ ಅಂತನ್ನೋ ಒಂದು ಮನೋಭಾವನೆ ಕೂಡ ಅಂತಹ ಜನರಲ್ಲಿ ಬರುತ್ತೆ. ಆದ್ರಿಂದ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದೇ ಮಾಡಬೇಡಿ ಅಂತ ಹೇಳಿದ್ರು. ನಾನಿವತ್ತು ಪರಿಸರವಾದಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ನಾಚಿಕೆ ಆಗ್ತಾ ಇದೆ. ಯಾಕಂದ್ರೆ ಸುಬ್ಬಯ್ಯನವರು ಬಹಳ ನಿಜವಾಗಿ ಹೇಳಿದ್ದಾರೆ, ನಾನು ಅದನ್ನು ಒಪ್ತೇನೆ. 100ಕ್ಕೆ 100% ಅವ್ರು ಹೇಳಿದ್ದು ನಾನು ಒಪ್ತೇನೆ. ಪರಿಸರದ ಹೆಸರಿನಲ್ಲಿ ಅನೇಕರು ನಾವು ನಿಜವಾದ ಪರಿಸರದ ಕಾಳಜಿ ಆಗಲಿ, ಪರಿಸರದ ರಕ್ಷಣೆಯನ್ನು ಮಾಡ್ತಾ ಇಲ್ಲ. ಈ ಉತ್ತಮ ಅವರು ಹೇಳ್ತಿದ್ರು, ನಾವು ಪ್ರಥಮವಾಗಿದ್ದವರು ಇಲ್ಲಿ. ಪಟ್ಟಣ ಯಾವಾಗ ಬಂತು? ಈ ದೇಶದಲ್ಲಿ ಪಟ್ಟಣ ನಗರೀಕರಣ ಶುರು ಆಗಿದ್ದು ಒಂದು 50-60 ವರ್ಷದ ಹಿಂದೆ. ಬೆಳಗಿರಿ ರಂಗನ ಬೆಟ್ಟದಲ್ಲಿ ನಾನೊಂದು ಚಿತ್ರೀಕರಿಸ್ತಾ ಇದ್ದೆ. ಆ ಹೊತ್ತಿನಲ್ಲಿ ನಾನು ಕಾಡಿನಲ್ಲಿ ಹೋಗಿ ಒಂದು ಹೆಣ್ಮಗಳು ಒಂದು ಮಚಾಣ ಹಾಕಿದ್ರು, ಅಲ್ಲೇ ರಾಗಿ ಬೆಳಿತಿದ್ರು. ಅವ್ರು ಹೇಳಿದ್ರು, ಇವತ್ತಿನವರೆಗೆ ನಾವು ಒಂದು ಮರಗಳನ್ನ ಕಡದಿಲ್ಲ, ಇಲ್ಲೇ ರಾಗಿ ಬೆಳಿತೇವೆ, 20 ಥರದ ತರಕಾರಿಗಳನ್ನ ನಾವು ಬೆಳಿತೇವೆ. ನಾಂದೆ ಒಮ್ಮೊಮ್ಮೆ ಮತ್ತೆ ಆನೆ ಬಂದು ನೀವು ಬೆಳೆದಂತಹ ರಾಗಿ ತಿಂದು ಹೋಗ್ತಿದೆಲ್ಲ, ಹೋಗ್ತದೆ ಸ್ವಾಮಿ, ಅದು ನಮ್ಮ ದೇವರು ಅಂತಂದ್ರು. ಆ ಹೆಣ್ಮಗಳು ರಾಗಿ ತಿಂದು ಹೋಗ್ತದೆ, ಅದು ದೇವರು, ಆನೆ ನಮ್ಮ ದೇವರು. ಮತ್ತು ಅವರೆಲ್ಲ ಗೋಡೌನ್ಗಳಿಲ್ಲ, ಏನೇನು ನೀವು ಬೆಳಿತೀರೋ ಅದನ್ನೇ ಅವರು ತಮ್ಮಲ್ಲೇ ಅವರು ವಿಲೇವಾಟ ಮಾಡ್ತಾರೆ. ಅದನ್ನ ಯಾವುದೋ ಗೋಡೌನ್ ಒಳಗೆ ಹಾಕಿ ಅದಕ್ಕೆ ಒಂದು 10 ಟ್ರಕ್ಗಳನ್ನ ತಗೊಂಡು ಅದನ್ನು ಹೋಗಿ ಬೇರೆ ಕಡೆಗೆ ಅಂಗಡಿಗೆ ಮಾರುವಂತ ಇಲ್ಲ. ಟ್ರೈಬಲ್ ವ್ಯಾಲ್ಯೂ ಇಸ್ ಅ ಶೇರಿಂಗ್ ವ್ಯಾಲ್ಯೂ ಅಂತೇಳಿ. ಅಲ್ಲಿ ಬೆಳೆದಿದ್ದನ್ನೆಲ್ಲ ನಮ್ಮದು, ನಮ್ಮ ಪ್ರಾಣಿಗಳದು ಅಂತನ್ನೋ ಪ್ರಜ್ಞೆ ಈ ನಮ್ಮ ಗಿರಿಜನರಲ್ಲಿದೆ, ಅವರಲ್ಲೆಲ್ಲ ಇದೆ. ಅಲ್ಲಿ ನಾನು ಹೋಗಿ ಚಿತ್ರೀಕರಣ ಮಾಡ್ಬೇಕಾದ್ರೆ ಎಷ್ಟೋ ಹಾಡಿಗಳ ಮುಂದೆ ಕೆಲವೊಂದು ದೊಡ್ಡ ಕಲ್ಲು ಬಂಡೆ ಇದ್ದು, ನಾ ಎಲ್ಲಿಂದ ಬಂತಿದ್ದು? ಅದು 10,000 ವರ್ಷದಿಂದ ಅವರು ಕಾಪಾಡಿದ್ದಾರೆ ಅಂತ ಹೇಳಿ. ಅದರ ಅರ್ಥ ಏನು? ಬೆಳಗಿರಿ ರಂಗನ ಬೆಟ್ಟ, ನಾಗರಹೊಳೆ, ಇವೇನು ಒಂದು ಬೆಲ್ಟ್ ಇದೆ, ಇಲ್ಲಿರೋ ಜನಾಂಗ ಸುಮಾರು ಆ ಥರದಿಂದ ಐತಿಹಾಸಿಕವಾಗಿ ನೋಡಿದ್ರೆ 10,000 ವರ್ಷದಿಂದ ಇವತ್ತು ಇಲ್ಲಿ ಬದುಕಿ ಬಂದಿದ್ದಾರೆ ಈ ಜನ. ಬಹುಶಃ ಇದರ ಸಂಶೋಧನೆ ಆಗಬೇಕು ಅಂತ ನಾನು ಹೇಳ್ತೇನೆ, ಚಿದಾನಂದ ಮೂರ್ತಿ ಅವರೆಲ್ಲ. ಯಾಕಂದ್ರೆ ಮೆಗಾಲಿಥಿಕ್ ಸ್ಟೋನ್ಸ್ ಅಲ್ಲಿದೆ ಬಿಹಾರ್ ಹಿಲ್ಸ್ ಅಲ್ಲಿ. ಐ ಹ್ಯಾವ್ ಸೀನ್ ಮೆಗಾಲಿಥಿಕ್ ಸ್ಟೋನ್ಸ್, ದ 10,000 year ಹಿಸ್ಟ್ರಿ ಸರ್. 10,000 ವರ್ಷದಿಂದ ನೀವು ಬದುಕ್ತಾ ಬಂದಿರುವಂತ ಜನ. ಇಲ್ಲಿ ನೀವು ಈಗ ಒಕ್ಕಲೆಬ್ಬಿಸ್ಬೇಕು, ಬಿಟ್ಟು ಹೋಗ್ಬೇಕು ಅಂದ್ರೆ ಹೇಗೆ? ಮತ್ತು ಈ ದೇಶದಲ್ಲಿ ಈ ಒಂದು ನಗರೀಕರಣದ ಹೆಸರಿನಲ್ಲಿ, ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ, ಜಾಗತೀಕರಣದ ಈ ಒಂದು ಹೆಸರಿನಲ್ಲಿ ಅನೇಕ ಒಂದು ಸಮಸ್ಯೆಗಳು ಹುಟ್ಟುಕೊಂಡಿದ್ದಾವೆ. ಆ ಸಮಸ್ಯೆಗಳ ಮಧ್ಯದಲ್ಲೇ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 40 ಕೋಟಿ ಜನ ಬಡರೇಖೆ ಕೆಳಗೆ ಜೀವಿಸ್ತಾ ಇದ್ದಾರೆ ಅಂತ ಅನ್ನೋ ಸಮೀಕ್ಷೆ ಇದೆ. ಈಗ ನೀವು ಇಲ್ಲಿ ಹುಟ್ಟಿ ಬೆಳೆದ ಜನ, ಇಲ್ಲಿಯ ಮಣ್ಣು ನಿಮಗೆ ಗೊತ್ತು, ಇಲ್ಲಿಯ ನೀರು ಗೊತ್ತು, ಇಲ್ಲಿ ಹವೆ ನಿಮಗೆ ಗೊತ್ತು. ಇದನ್ನು ಬಿಟ್ಟು ನಾವೆಲ್ಲೋ ಬೇರೆ ಕಡೆಗೆ ಒಂದು ಪಟ್ಟಣದಲ್ಲಿ, ನಗರದಲ್ಲಿ ಬೆಳಿಲಿಕ್ಕೆ ಆಗತ್ತಾ? ಅಲ್ಲಿ ಹೋದ ಮೇಲೂ ಕೂಡ ಯಾವ ರೀತಿ ಬದುಕಿದೆ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ. ಇದೇ ನಮ್ಮ ಬೆಳಗಿರಿ ರಂಗನ ಬೆಟ್ಟದಲ್ಲಿ ಸುದರ್ಶನ್ ಅವರೇನು 25 ವರ್ಷದ ಹಿಂದೆ ಹೋಗಿ ಒಂದು ಆಸ್ಪತ್ರೆ ತೆಗೆದ್ರು. ಅವ್ರೇನ್ ಮಾಡಿದ್ರು, ಅಲ್ಲಿ ಒಂದು ಡಾರ್ಮಿಟ್ರಿ ಕಟ್ಟಿದ್ರು. ಅಲ್ಲಿ ಮಕ್ಕಳಿಗೂ ನಾವು ಒಂದು ಶಿಕ್ಷಣ ಕೊಡೋಣ ಅಂತ. ಆ ಮಕ್ಕಳು ಹಾಡಿಯಿಂದ ಬಂದು ಒಂದು ಕಡೆಗೆ ಇರ್ತಾರೆ 5 ದಿನ. ಇನ್ನು 2 ದಿನ ಅವ್ರೇನು ಹೇಳಿದ್ರು ಡಾಕ್ಟರು, ನೀವು ಇಲ್ಲಿ ಬರೇ ರೂಮ್ನಲ್ಲಿ ನೀವು ಶಿಕ್ಷಣ ತಗೊಳ್ಳೋದಕ್ಕೆ ಇರೋದು ಒಳ್ಳೇದು, ಆದ್ರೆ 5 ದಿನ ಮಾತ್ರ ಇರ್ರಿ. ಇನ್ನು 2 ದಿನ ನೀವು ನಿಮ್ಮ ತಂದೆ ತಾಯಿ ಜೊತೆಗೆ ಹೋಗಿ ಗುಡಿಸ್ನಲ್ಲೇ ಇರಬೇಕು. ಆ ಹಾಡಿಯಲ್ಲಿ ಏನು ಕೆಲಸ ನಿಮ್ಮ ತಂದೆ ತಾಯಿ ಮಾಡ್ತಿದಾರೋ, ನಿಮ್ಮ ಅಜ್ಜ ಮಾಡ್ತಿದ್ರು, ಅದ್ರ ಜೊತೆಗೆ ನೀವು ಮಾಡಬೇಕು. ಆಮೇಲೆ ಮತ್ತೆ ಸೋಮವಾರದಿಂದ ಬಂದು ಇನ್ನು 5 ದಿನ ನಮ್ಮ ಜೊತೆಗೆ ಇರ್ರಿ ಈ ಡಾರ್ಮಿಟರಿಯಲ್ಲಿ. ಅಂದ್ರೆ ಅವರಿಗೆ ಶಿಕ್ಷಣ ವ್ಯವಸ್ಥೆ ಜೊತೆಗೇನೆ ತಮ್ಮ ಪಾರಂಪರಿಕವಾದಂತಹ ಸಂಪ್ರದಾಯ, ಅಲ್ಲಿ ಆ ಕಾಡಿನಲ್ಲಿದ್ದಂತಹ ಸಂಪ್ರದಾಯ, ಅವರ ಜನಜೀವನ, ಆ ಶೈಲಿ ಅದರಿಂದ ದೂರ ಆಗಬಾರ್ದು ಅಂತನ್ನೋ ಒಂದು ಉದ್ದೇಶದಿಂದ ಅವರಲ್ಲಿ ಆ ರೀತಿಯಲ್ಲಿ ಒಂದು ಗೈಡ್ಲೈನ್ಸ್ ಮಾಡಿದ್ದಾರೆ. ನಾನು ಇಲ್ಲಿ ಬಂದ ತಕ್ಷಣ ಸುಬ್ರಹ್ಮಣ್ಯ ಅವ್ರು ಕೇಳಿದೆ. ನೋಡಿ, ಸುಬ್ರಹ್ಮಣ್ಯ ಸುಮಾರು 1 ತಿಂಗಳಿಂದ ನನಗೆ ಹೇಳ್ತಾ ಇದ್ರು, ಇಲ್ಲಿ ತುಂಬಾ ಸಮಸ್ಯೆ ಇದೆ.
ಹ್ಯೂಮನ್ ರೈಟ್ಸ್ ಲಾ ಅಂದರೆ ಮಾನವ ಹಕ್ಕುಗಳನ್ನು ಹೇಗೆ ಉಳಿಸಬೇಕು, ಈ ಒಂದು ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಎಲ್ಲ ಅಂದರೆ ಇಡೀ ಜಗತ್ತಿನಲ್ಲಿ ಇರುವಂತಹ ಬುಡಕಟ್ಟು ಜನಾಂಗ, ಗಿರಿಜನರು ಇವರೆಲ್ಲರಿಗೂ ಯಾವ ಪ್ರದೇಶದಲ್ಲಿ ತಾವು ಬದುಕಿದಾರೋ, ಹುಟ್ಟಿ ಬೆಳೆದಿದ್ದಾರೋ ಅಲ್ಲೇ ಇರುವಂತಹ, ಅಲ್ಲೇ ಮತ್ತು ಎಲ್ಲ ಸವಲತ್ತುಗಳನ್ನು ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದೆ. ಆದರೆ ಇನ್ನು ಭಾರತದಲ್ಲಿ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ಭಾರತದಲ್ಲಿ ಅದರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ಅದನ್ನು ಬಹುಶಃ ಇಲ್ಲಿ ಬಂದರೆ ಅಂದರೆ ಏನು ಸಂಯುಕ್ತ ರಾಷ್ಟ್ರಗಳು, ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತೇವೆ, ಅದರ ನಿಟ್ಟಿನಲ್ಲಿ ಮಾಡೋಂತಹ ಈ ಕಾಯ್ದೆ, ಈ ಕಾನೂನು ಜಗತ್ತಿನಲ್ಲಿ ಇರೋ ಇಂಡಿಜಿನಸ್ ಪೀಪಲ್ ಅಂತಾರೆ ಅವ್ರಿಗೆ, ಗಿರಿಜನರು, ಬುಡಕಟ್ಟಿನ ಜನಾಂಗದವರು ಎಲ್ಲರೂ, ಅವ್ರಿಗೆಲ್ಲರೂ ಸರಿ ಸಮಾನವಾಗಿ ಹಕ್ಕುಗಳು ಮತ್ತು ಸವಲತ್ತುಗಳು ಹೇಗೆ ಬೇರೆ ಜನರಿಗಿದಾವೋ ಅಷ್ಟೇ ಅವ್ರಿಗೂ ಕೊಡಬೇಕಂತನ್ನೋದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ. ತಮ್ಮ ಸಮಸ್ಯೆಗಳಷ್ಟೇ ಅಲ್ಲ, ತಮಗೆ ಮತ್ತೆ ಆಸೆಗಳೇನಿದೆ, ಯಾಕಂದರೆ ನಿಮ್ಮ ಆಸೆಯನ್ನು ಪೂರೈಸೋದು ಈ ಸಮಾಜದ ಕರ್ತವ್ಯ, ಸರ್ಕಾರದ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಂಗೆ ಈ ಕಾಡು ಒಳಗೆ ಸುಮಾರು ತಲೆಮಾರುಗಳಿಂದ ಜೀವನ ಮಾಡೋದಂಗೆ ಇಲ್ಲಿ ಹೊಸಾಗಿದ್ದು ಹೊಸ ಹೊಡಿರಾಗ ನಂಗದೇ ಆದ ಒಂದು ಸಂಪ್ರದಾಯ ಅಡಿಲು ಜೇನು ಮತ್ತು ಅಂಟೋಳೆಕಾಯಿ, ಸೀಯಕಾಯಿ, ನೆಲ್ಲಿಕಾಯಿ, ದೇವರ ಆರಾಧನೆ, ಈ ಥರ ಪ್ರಕೃತಿಯ ಅನುಗುಣವಾಗಿ ನಂಗೆ ನೆಮ್ಮದಿಯಿಂದ ಬದುಕೋಡು ಬರ್ತಾ ಇದ್ದವು. ಈ ಅರಣ್ಯ ಪ್ರದೇಶ ಒಳಗೆ ಯಾವ ಒಂದು ಹುಲಿನ ಕೊಂದಿಲ್ಲ, ಯಾವ ಒಂದು ಮರನ ತೆರೆತಿಲ್ಲ, ಯಾವ ಒಂದು ಪ್ರಾಣಿಯ ನಾಶ ಮಾಡಿಲ್ಲ. ಇದು ಸತ್ಯದ ಕತೆ. ಈ ಒಂದು ಸ್ವತಂತ್ರ ಬದುಕಿದ ಬಂದಂಥ ಒಂದು ಸಂದರ್ಭದಲ್ಲಿ ಈ ಒಂದೊಂದು ರೀತಿಯ ಹಂತದ ಕಾಯ್ದೆ, ಒಂದು ರೀತಿಯ ಹಂತದ ಯೋಜನೆಗಳು ಈ ಮಧ್ಯೆ ಬಂದು ಈ ನ್ಯಾಷನಲ್ ಪಾರ್ಕ್ ಒಳಗೆ ನಿಂಗೆ ಇಲ್ಲಿ ಬದುಕದ ರೂಲ್ಸ್ ಕಾಣಿ, ಕಡ್ಡಿ ಮಠದ ರೂಲ್ಸ್ ಕಾಣಿ, ಹಣ್ಣು ತಿನ್ನೋದ ರೂಲ್ಸ್ ಕಾಣಿ, ಇವತ್ತು ಆರಾಧನೆ ಮಾಡ್ತಾ ರೂಲ್ಸ್ ಕಾಣಿ ಅನ್ನೋ ಮಾತನ್ನೇ ಆಳ್ತಾ ನಂಗೆ ತಿತ್ತಿದ ಪದಾರ್ಥ ನೆಲೆಸಿ ಪೂರ್ಣ ತಡೆ ಹಿಡಿದು ಮಾಡ ಇದಕ್ಕೆ. ಮತ್ತೆ ನಂಗೆ ವ್ಯವಸಾಯ ಮಾಡ್ತಾ ಭೂಮಿನೆಲ್ಲ ಬೆದರಿಕೆ ಹಾಕಿ ಇವತ್ತು ನೀಲಗಿರಿ ಮರ ಬಿದಿರು ನಡೆಸಿ ಮೂಲಿಗೆ ಮಾಡಿ ಇದಕ್ಕೆ. ಹೀಗೆ ಒಂದೊಂದು ಹಂತಲು, ಒಂದೊಂದು ರೀತಿಯಲ್ಲೂ ನಿರಂತರವಾಗಿ ನಂಗೆ ಈ ಒಂದು ಹಿಂಸೆ ಕೊಡ್ತಲೇ ಬರ್ತಾ ಇದಕ್ಕೆ.